ಕೋರ್ಟ್ಗೆ ಆಗಮಿಸಿದ್ದಾರೆ ನ್ಯಾಯಾಧೀಶರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಲ್ಲಿಗೆ ಕೋರ್ಟ್ ಕಲಾಪ ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ. ಎಲ್ಲ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಎಲ್ಲ 17 ಜನ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಕೋರ್ಟ್ ಹಾಲ್ಗೆ ಆಗಮಿಸಿದ್ದಾರೆ ನ್ಯಾಯಾಧೀಶರಾಗಿರುವಂತಹ IP ನಾಯಕ್. ಕೋರ್ಟ್ ಹಾಲ್ಗೆ ಆಗಮಿಸಿದ್ದಾರೆ. ಇನ್ನು ಚಾರ್ಜ್ ಫ್ರೇಮ್ನ ಆ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಕೋರ್ಟ್ನ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಎಲ್ಲ ಆರೋಪಿಗಳ ಬಳಿ ಅವರ ಮೇಲೆ ಹಾಕಿರುವಂತಹ ಆ ಅಪರಾಧ ಕೃತ್ಯಗಳ ಬಗ್ಗೆ ಆ ಚಾರ್ಜಸ್ ಏನಿದೆ ಅದನ್ನ ಅವರಿಗೆ ತಿಳಿಸುವಂತಹ ಕೆಲಸವನ್ನ ನ್ಯಾಯಾಧೀಶರು ಮಾಡಲಿದ್ದಾರೆ. ಜಡ್ಜ್ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಆರೋಪಿಗಳು ಉತ್ತರವನ್ನ ಕೊಡಬೇಕು. ತಮ್ಮ ಮೇಲೆ ಹಾಕಿರುವಂತಹ ಚಾರ್ಜಸ್ ನ ಒಪ್ಕೊಳ್ತಾರಾ, ಒಪ್ಕೊಳ್ಳೋದಿಲ್ಲ, ಅವ್ರಿಗೆ ಏನ್ ಆನ್ಸರ್ ಮಾಡಬೇಕು ಅನ್ನೋದನ್ನ ಆಲ್ರೆಡಿ ಅವ್ರ ಪರ ವಕೀಲರು ಗೈಡ್ ಮಾಡಿರ್ತಾರೆ. ಅದಾದ ಬಳಿಕ ಎಲ್ಲ ಆರೋಪಿಗಳಿಗೂ ಈ ಪ್ರಕ್ರಿಯೆ ಆಗ್ಬೇಕು. ಒಬ್ಬ ಆರೋಪಿಗಲ್ಲ, ಒಟ್ಟು 17 ಜನ ಆರೋಪಿಗಳಿದ್ದಾರೆ. ಆ 17 ಜನ ಆರೋಪಿಗಳಿಗೂ ಸೇಮ್ ಪ್ರಕ್ರಿಯೆ. ಅವ್ರ ಮೇಲೆ ಹಾಕಿರುವಂತಹ ಚಾರ್ಜಸ್ ಏನಿದೆ ಅದನ್ನ ನ್ಯಾಯಾಧೀಶರು ಓದಿ ಹೇಳ್ತಾರೆ. ಅದರ ಬಳಿಕ ನೀವು ಇದನ್ನ ಒಪ್ತೀರಾ ಅಂತ ಕೇಳ್ತಾರೆ. ರೈಟ್, ಮಹತ್ವದ ಅಪ್ಡೇಟ್ ಸಿಗ್ತಾ ಇದೆ. ಕೋರ್ಟ್ ಹಾಲ್ ನಿಂದ ಸಿಕ್ಕಾಪಟ್ಟೆ ಜನ ಸೇರ್ಬಿಟ್ಟಿದಾರಂತೆ. ವಕೀಲರು ಅವರು ಇವರು ಅಂತ ಹೇಳಿ ಸಿಕ್ಕಾಪಟ್ಟೆ ಜನ ಸೇರ್ಬಿಟ್ಟಿದಾರಂತೆ. ಹಾಗಾಗಿ ನ್ಯಾಯಾಧೀಶರು ಎಂಟರ್ ಆಗ್ತಾ ಇದ್ದ ಹಾಗೆ ಗರಂ ಆಗಿದ್ದಾರೆ. ಕೋರ್ಟ್ ಹಾಲ್ ನಿಂದ ಎಲ್ಲ ಹೊರಗಡೆ ಹೋಗಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ನ್ಯಾಯಾಧೀಶರಾಗಿರುವಂತಹ IP ನಾಯಕ್. ಇಷ್ಟು ಜನ ಬಂದ್ಬಿಟ್ರೆ ಹೇಗೆ? ಈಗ ಸಿನಿಮಾ ನೋಡೋಕ್ ಬಂದ ಹಂಗೆ ಜನ ಬಂದ್ಬಿಟ್ಟಿದ್ದಾರೆ ಕೋರ್ಟ್ ಹಾಲ್ಗೆ. ಅಕ್ಕಪಕ್ಕ ಬೇರೆ ಬೇರೆ ಇದರಲ್ಲಿ ನಡೀತಾ ಇರುವಂತಹ ಏನಿದೆ ವಿಚಾರಣೆಗಳು ಏನಿದೆ, ಅಲ್ಲಿದ್ದಂತಹ ವಕೀಲರು ಅವರು ಇವರು ಜೂನಿಯರ್ಸ್ ಎಲ್ಲರೂ ಕೂಡ ಬಂದ್ಬಿಟ್ಟಿದ್ದಾರೆ. ಬರ್ತಾ ಇದ್ದ ಹಾಗೆ ಕೋರ್ಟ್ ಹಾಲ್ ನಿಂದ ಎಲ್ಲ ಹೊರಗಡೆ ಹೋಗಿ ಅಂತ ಹೇಳಿ ನ್ಯಾಯಾಧೀಶರು ಅಷ್ಟು ಕ್ರೌಡ್ ನ ನೋಡಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಷ್ಟು ಜನ ಬಂದ್ರೆ ಹೇಗೆ? ವಿಚಾರಣೆ ನಡೆಸೋಕ್ ನಮ್ ಕೈನಲ್ಲಿ ಆಗೋದಿಲ್ಲ, ನೀವಿಷ್ಟು ಜನ ಬಂದ್ರೆ. ಹಾಗಾಗಿ ಇಷ್ಟು ಜನ ಬಂದ್ರೆ ವಿಚಾರಣೆ ನಡೆಸೋಕ್ ಆಗಲ್ಲ, ಕಷ್ಟ ಆಗುತ್ತೆ ನಮ್ಗೆ, ಹೊರಗಡೆ ಹೋಗಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ನ್ಯಾಯಾಧೀಶರಾಗಿರುವಂತಹ IP ನಾಯಕ್. ಪ್ರಕರಣದ ದೋಷಾರೋಪ ಪ್ರಕ್ರಿಯೆ ವಿಚಾರಣೆ ಆರಂಭ ಆಗತ್ತೆ. ಅದಕ್ಕೂ ಮೊದಲು ಕೋರ್ಟ್ ಹಾಲ್ಗೆ ಬರ್ತಾ ಇದ್ದ ಹಾಗೆ ಖುದ್ದು ನ್ಯಾಯಾಧೀಶರೇ ಅವಾಕ್ಕಾಗ್ಬಿಟ್ರು. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ವಿಚಾರಣೆ ಆರಂಭ ಆಗೋದಕ್ಕೂ ಮುಂಚೆ ಭಾರಿ ಸಂಖ್ಯೆಯಲ್ಲಿ ಜನ ಸೇರ್ಬಿಟ್ಟಿದ್ರು. ಅಲ್ಲಿ ವಕೀಲರೇ ಸೇರ್ಕೊಂಡ್ಬಿಟ್ಟಿದ್ರು. ಜೂನಿಯರ್ ವಕೀಲರು, ಸೀನಿಯರ್ ವಕೀಲರು ಎಲ್ಲ ಬಂದು ಅಲ್ಲೇ ಬಂದು ನಿಂತ್ಕೊಂಡ್ಬಿಟ್ಟಿದ್ರು ದರ್ಶನ್ ಚಾರ್ಜ್ ಫ್ರೇಮ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ. ಹಾಗಾಗಿ ಇಷ್ಟು ಬಾರಿ ಹೇಳಿದ್ರು ಇಲ್ಲೇ ನಿಂತಿದ್ದೀರಲ್ಲ, ಹೋಗಿ ಹೊರಗಡೆ, ಆರೋಪಿಗಳನ್ನ ನಿಲ್ಸೋದಕ್ಕೂ ಇಲ್ಲಿ ಜಾಗ ಇಲ್ಲ ಅಂತ ಹೇಳಿ ನ್ಯಾಯಾಧೀಶರು ಗರಂ ಆಗಿ ಹೇಳಿದ್ದಾರೆ. ಸೇರಿದ್ದಂಥ ಇತರ ಯಾರ್ಯಾರಿದಾರೋ ಅವರಿಗೆ, ಯಾರು ಪ್ರಕರಣದ ಆರೋಪಿಗಳಿದಾರೋ ಅವ್ರ ಪರ ವಕೀಲರಿದಾರೋ, 17 ಜನ ಆರೋಪಿಗಳು ಅಂದ್ರೆ ಅವರೇ 17 ಜನ ಆಗೋದ್ರು. ಆ 17 ಜನ ಆರೋಪಿಗಳ ವಕೀಲರು ಅಂದ್ರೆ ಇನ್ನೂ 17 ಜನ ಆಗೋಯ್ತು. ಅವರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅವರನ್ನೇ ನಿಲ್ಸೋದಕ್ಕೆ ಇಲ್ಲಿ ಜಾಗ ಇಲ್ಲ. ನೀವೆಲ್ಲ ಇಲ್ಲಿ ಬಂದು ಸೇರ್ಕೊಂಡ್ರೆ ಹೆಂಗೆ? ಹೊರಗಡೆ ಹೋಗ್ಬಿಡಿ, ವಿಚಾರಣೆ ಮಾಡೋದಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿ ನ್ಯಾಯಾಧೀಶರು ಹೇಳ್ತಿದ್ದಾರೆ. ಎಷ್ಟು ಬಾರಿ ಹೇಳಿದ್ರು ಇಲ್ಲೇ ನಿಂತಿದ್ದೀರಲ್ಲ, ಹೋಗಿ ಹೊರಗಡೆ, ಆರೋಪಿಗಳನ್ನ ನಿಲ್ಸುವುದಕ್ಕೂ ಕೂಡ ಜಾಗ ಇಲ್ಲ ಅಂತ ಹೇಳಿ ನ್ಯಾಯಾಧೀಶರಾಗಿರುವಂತಹ IP ನಾಯಕ್ ಕೋರ್ಟ್ ಹಾಲ್ ನಲ್ಲಿದ್ದಂತಹ ಜನರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಲ್ಲಿದ್ದಂತಹ ವಕೀಲರಿಗೆ ಸೂಚನೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಈಗ ಕೋರ್ಟ್ ಹಾಲ್ ಒಳಗಿರುವಂತಹ ವಕೀಲರನ್ನ ಹಾಗೆ ಜನರನ್ನ ಪೊಲೀಸರು ಹೊರಗಡೆ ಕಳಿಸ್ತಿದಾರಂತೆ. ನೋಡಿ ಮತ್ತೊಂದು ಅಪ್ಡೇಟ್. ಇಷ್ಟೊತ್ತು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು. ದರ್ಶನ್ ಚಾರ್ಜ್ ಫ್ರೇಮ್ ಅಂದ್ರೆ ನಾರ್ಮಲ್ ಆಗಿ ಥಿಯೇಟರ್ ನಲ್ಲಿ ಸಿನಿಮಾ ನೋಡೋ ರೀತಿ ಇದನ್ನು ಕೂಡ ನೋಡೋದಕ್ಕೆ ಎಲ್ಲ ಬಂದು ಅಲ್ಲೇ ಸೇರ್ಕೊಂಡ್ಬಿಟ್ಟಿದ್ರು. ಆಗ್ತಾ ಇರೋ ಚಾರ್ಜ್ ಫ್ರೇಮ್ ಮಾತ್ರ. ಹೌದು, ಚಾರ್ಜ್ ಫ್ರೇಮ್ ಬಹಳ ಇಂಪಾರ್ಟೆಂಟ್. ಬಟ್ ಚಾರ್ಜ್ ಫ್ರೇಮ್ ಏನಾಗುತ್ತೆ ಅಂತ ನೋಡೋಕ್ ಬಂದವರಲ್ಲ, ಬಹುಶಃ ದರ್ಶನ್ರನ್ನ ನೋಡ್ಬೇಕು ಅಂತ ಬಂದಂಥವ್ರು ಇರಬಹುದು ಮೋಸ್ಟ್ಲಿ. ಹಾಗಾಗಿ ಎಲ್ಲ ಬಂದು ಅಲ್ಲೇ ಸೇರ್ಕೊಂಡ್ಬಿಟ್ಟಿದ್ರು. ಯಾವಾಗ ನ್ಯಾಯಾಧೀಶರು ಗರಂ ಆದ್ರು, ನೀವೆಲ್ಲ ಇಲ್ಲಿ ಸೇರ್ಕೊಂಡ್ಬಿಟ್ರೆ ನಮ್ಗೆ ವಿಚಾರಣೆ ಮಾಡೋದಕ್ಕೆ ಕಷ್ಟ ಆಗತ್ತೆ, ಕಲಾಪ ನಡೆಸೋದಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿದ್ರು. ಆಗ ಪೊಲೀಸರು ಈಗ ಆಕ್ಷನ್ಗಿಳಿದಿದ್ದಾರೆ. ಕೋರ್ಟ್ ಹಾಲ್ ಒಳಗಡೆ ಇರುವಂತಹ ವಕೀಲರು ಹಾಗೆ ಜನರನ್ನ ಹೊರಗಡೆ ಕಳುಹಿಸುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇದ್ಯಾವುದು ಕೂಡ ಚಾರ್ಜ್ ಫ್ರೇಮಿಗೆ ಸಂಬಂಧಪಟ್ಟಿದ್ದಲ್ಲ. ಇವ್ರು ಎಂಟರ್ ಆಗ್ತಾ ಇದ್ದ ಹಾಗೆ ಜನ ಇದ್ರಲ್ಲ, ಹಾಗಾಗಿ ಅದನ್ನ ನೋಡಿ ಎಲ್ಲ ಹೊರಗಡೆ ಹೋಗ್ಬೇಕು ಅನ್ನುವಂಥ ಸೂಚನೆಯನ್ನ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಅಸಲಿ ಚಾರ್ಜ್ ಫ್ರೇಮ್ ಈಗ ಆರಂಭ ಆಗಬೇಕು. ನ್ಯಾಯಾಧೀಶರು ಪ್ರತಿಯೊಬ್ಬರ ಮಾಡಲಾಗಿರುವಂತಹ ಚಾರ್ಜಸ್ ಏನಿದೆ ಅದನ್ನ ಅವರಿಗೆ ಓದಿ ಹೇಳುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ವಾದ ಪ್ರತಿವಾದವನ್ನ ಆಲಿಸ್ತಾರೆ. ಪ್ರಾಸಿಕ್ಯೂಟರು ಇರ್ತಾರೆ ಅಲ್ಲಿ, ಅಂದ್ರೆ ಸರ್ಕಾರದ ಪರ ವಕೀಲರು ಇರ್ತಾರೆ ಅಲ್ಲಿ, ಆರೋಪಿಯ ಪರ ವಕೀಲರು ಇರ್ತಾರೆ. ಆ ವಾದ ಪ್ರತಿವಾದವನ್ನ ಆಲಿಸ್ತಾರೆ. ಅದಾದ ಬಳಿಕ ಪ್ರಕರಣ ವಿಚಾರಣೆಯ ಹಂತಕ್ಕೆ ಹೋಗ್ಬಿಡುತ್ತೆ. ಅಲ್ಲಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಕಳೆದ
1.5 ವರ್ಷಗಳ ಹಿಂದೆ ನಡೆದಂತಹ ಕೊಲೆ ಪ್ರಕರಣ ಕಳೆದ ಜೂನ್ 8ನೇ ತಾರೀಕು 2024 ಜೂನ್ 8ನೇ ತಾರೀಕು ನಡೆದಂತಹ ಕೊಲೆ ಬೆಳಕಿಗೆ ಬರೋದು ಜೂನ್ 10ನೇ ತಾರೀಕು. ಅದಾದ ಬಳಿಕ ದರ್ಶನ್ ಅರೆಸ್ಟ್ ಆಗಿದ್ದು ಜೂನ್ 11ನೇ ತಾರೀಕು. ಅದಾದ ಬಳಿಕ ಡಿಸೆಂಬರ್ನಲ್ಲಿ ಅಕ್ಟೋಬರ್ನಲ್ಲಿ ಮೆಡಿಕಲ್ ಜಾಮೀನನ್ನ ಪಡ್ಕೊಳ್ತಾರೆ ನಟ ದರ್ಶನ್. ಡಿಸೆಂಬರ್ನಲ್ಲಿ ಎಲ್ಲ ಆರೋಪಿಗಳಿಗೆ ಜಾಮೀನು ಸಿಗುತ್ತೆ. ಅದಾದ ಬಳಿಕ ಕಳೆದ 1.5 ತಿಂಗಳ ಹಿಂದೆ ಸುಪ್ರೀಂ ಕೋರ್ಟ್ ಇವರ ಜಾಮೀನನ್ನ ರದ್ದು ಮಾಡುತ್ತೆ. 7 ಆರೋಪಿಗಳಿಗೆ ಮತ್ತೆ ಪರಪ್ಪನ ಅಗ್ರಹಾರದ ವಾಸ ಆರಂಭ ಆಗುತ್ತೆ. ಅದರಲ್ಲಿ ಒಬ್ಬ ಪ್ರದೋಷ್ ತಂದೆ ತೀರ್ಕೊಂಡ್ರು ಅನ್ನುವಂತಹ ಕಾರಣಕ್ಕಾಗಿ ಇಂಟರಿಮ್ ಮೇಲೆ ಹೊರಗಡೆ ಬರ್ತಾರೆ. 6 ಜನ ಪರಪ್ಪನ ಅಗ್ರಹಾರದಲ್ಲಿದ್ರು. ಇವತ್ತು ಎಲ್ಲ 17 ಆರೋಪಿಗಳು, ಹೊರಗಡೆ ಇದ್ದವರು ಒಳಗಡೆ ಇದ್ದವರು ಎಲ್ಲ 17 ಆರೋಪಿಗಳು ಈಗ 64ನೇ ಸೆಷನ್ಸ್ ಕೋರ್ಟ್ ಹಾಲ್ನಲ್ಲಿದ್ದಾರೆ. ಎಲ್ಲ ಆರೋಪಿಗಳ ಚಾರ್ಜ್ ಫ್ರೇಮ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಜನ ಸೇರ್ಕೊಂಡ್ಬಿಟ್ಟಿದ್ರು ಕೋರ್ಟ್ ಹಾಲ್ನಲ್ಲಿ. ವಿಚಾರಣೆ ಆರಂಭ ಆಗುವುದಕ್ಕೂ ಮುಂಚೆನೆ ಎಲ್ಲರೂ ಬಹುಶಃ ದರ್ಶನ್ರನ್ನ ನೋಡೋಕ್ ಬಂದವರು ಅನ್ಸತ್ತೆ. ಸಿನಿಮಾ ನೋಡೋ ರೀತಿ ದರ್ಶನ್ರನ್ನ ನೋಡ್ಬೇಕು ಅಂತ ಹೇಳಿ ನೋಡಕ್ ಬಂದಿದ್ದಾರೆ. ಜನ ನೋಡಿ ಗರಂ ಆಗ್ಬಿಟ್ರು ನ್ಯಾಯಾಧೀಶರು. ಏನ್ ಹಿಂಗ್ ಜನ ಸೇರ್ಬಿಟ್ಟಿದ್ದೀರಿ ನೀವು ಹಿಂಗ್ ಜನ ಸೇರ್ಕೊಂಡ್ಬಿಟ್ರೆ, ಇಷ್ಟು ಕ್ರೌಡ್ ಸೇರ್ಕೊಂಡ್ಬಿಟ್ರೆ ನಾವು ವಿಚಾರಣೆ ಮಾಡೋದ್ ಹೆಂಗೆ? ನಮಗ್ ಕಷ್ಟ ಆಗತ್ತೆ. ಆರೋಪಿಗಳಿಗೆ ನಿಲ್ಲೋಕು ಜಾಗ ಇಲ್ವಲ್ರಿ, ಹೋಗ್ ಹೊರಗಡೆ ಅಂತ ಹೇಳ್ತಾರೆ. ಹಂಗ ಹೇಳಿದ್ಮೇಲೂ ಯಾರು ಹೋಗೋದಿಲ್ಲ. ಕೊನೆಗೆ ಪೊಲೀಸರ ಎಂಟ್ರಿ ಆಗ್ಬೇಕಾಗತ್ತೆ. ಪೊಲೀಸರು ಎಂಟ್ರಿ ಕೊಡ್ತಾರೆ. ಅದಾದ ಬಳಿಕ ವಕೀಲರನ್ನ ಯಾರು ಎಕ್ಸೆಸ್ ಆಗಿ ಅಲ್ಲಿದ್ರೋ, ಸಂಬಂಧ ಪಡೆದೇ ಇರುವವರು, ಪ್ರಕರಣಕ್ಕೆ ಸಂಬಂಧ ಪಡೆದೇ ಇರುವಂತಹ ವಕೀಲರು, ಅವರು ಹಾಗೆ ಬೇರೆ ಜನ ಬೇರೆ ಬೇರೆ ಕೇಸ್ಗೆ ಅಂತ ಬಂದವರು ಅಲ್ಲೇನ್ ಸೇರ್ಕೊಂಡಿದ್ರು ಅವರೆಲ್ಲರನ್ನ ಪೊಲೀಸರು ಹೊರಗಡೆ ಕಳುಹಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ಅಪ್ಡೇಟ್ ಸಿಗ್ತಾ ಇದೆ. ಉಳಿದಂತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಫ್ರೇಮ್ನ ಪ್ರಕ್ರಿಯೆ ಆರಂಭ ಆಗಬೇಕು. ನ್ಯಾಯಾಧೀಶರಾಗಿರುವಂತಹ IP ನಾಯಕ್ ಕೆಲವೇ ಕ್ಷಣದಲ್ಲಿ ಅದನ್ನ ಆರಂಭ ಮಾಡಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಹಿನ್ನೆಲೆ ಏನು ಅನ್ನೋದು ಬಹುಶಃ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಹೇಗಾಯ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಯಾಕಾಯ್ತು ಅಂತ ಹೇಳಿ. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮಾಡ್ತಾ ಇದ್ದಂತಹ ಅಶ್ಲೀಲ ಮೆಸೇಜ್ಗಳು, ಆ ಅಶ್ಲೀಲ ಮೆಸೇಜ್ನ ನೋಡಿ ಕೋಪಗೊಂಡಂತಹ ಪವಿತ್ರ ಕಿಡ್ನಾಪ್ನ ಸಂಚನ್ನ ರೂಪಿಸುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ತಮ್ಮ PA ಪವನ್ ಮೂಲಕ. ಅದಾದ ಬಳಿಕ ದರ್ಶನ್ ಇನ್ವಾಲ್ವ್ಮೆಂಟ್, ಚಿತ್ರದುರ್ಗದಲ್ಲಿದ್ದಂಥ ದರ್ಶನ್ ಅಭಿಮಾನಿ ಬಳಗದ ಇನ್ವಾಲ್ವ್ಮೆಂಟ್, ಅನುಕುಮಾರ್, ಜಗದೀಶ್, ರಾಘವೇಂದ್ರ ಅವರೆಲ್ಲರೂ ಕೂಡ ಒಟ್ಟಾಗ್ಬಿಡ್ತಾರೆ. ಅಲ್ಲಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಇಲ್ಲಿ RR ನಗರದಲ್ಲಿರುವಂತಹ ಪಟ್ಟಣಗೆರೆ ಶೆಡ್ ಅಲ್ಲಿಗೆ ಕರ್ಕೊಂಡು ಬರಲಾಗತ್ತೆ. ಅದಾದ ನಂತರ ಆಗಿದ್ದು ನಿಮಗೆ ಗೊತ್ತೇ ಇದೆ. ರೇಣುಕಾಸ್ವಾಮಿ ಕೊಲೆಯಾಗಿ ಹೋಗ್ತಾನೆ. ಅದಾದ ಬಳಿಕ ಆರೋಪಿಗಳು ಯಾರು ಅನ್ನೋದು ಗೊತ್ತಾಗುತ್ತೆ, ಎಲ್ಲರನ್ನೂ ಅಂಧರ್ ಮಾಡಲಾಗುತ್ತೆ. ಈಗ ಅದೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಫ್ರೇಮ್ ಆಗ್ತಾ ಇರೋದು. ರೈಟ್, ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಮಾಡೋಕೆ ಪವಿತ್ರ ಗೌಡ ಪರ ವಕೀಲ ಬಾಲನ್ ಮನವಿ ಮಾಡ್ಕೊಳ್ತಿದ್ದಾರೆ. ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಬೇಕು, ಕಂಪ್ಲೀಟ್ ಚಿತ್ರೀಕರಣ ಆಗಬೇಕು. ಏನ್ ಪ್ರೊಸೀಡಿಂಗ್ಸ್ ಇದೆಯೋ ಆ ಪ್ರೊಸೀಡಿಂಗ್ಸ್ ಯಾರೂ ಜನ ಇರದಂತೆ ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಮಾಡಬೇಕು ಅನ್ನುವಂತಹ ಮನವಿಯನ್ನ ಪವಿತ್ರ ಗೌಡ ಪರ ವಕೀಲ ಬಾಲನ್ ಅವರು ಮಾಡಿದ್ದಾರೆ ನ್ಯಾಯಾಧೀಶರ ಮುಂದೆ. ಕನಿಷ್ಠ 20 ಮಂದಿ ಒಳ ಬರೋದಕ್ಕೆ ಅವಕಾಶ ಮಾಡಿಕೊಡಿ, 17 ಜನ ಆರೋಪಿಗಳಿದ್ದಾರೆ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ 17 ಜನ ಆರೋಪಿಗಳೇ ಇದ್ದಾರೆ. ಆ ನಂತರ ಅವ್ರ ಪರ ವಕೀಲರು ಅಲ್ಲಿಗೆ ಎಷ್ಟಾಯ್ತು, 30 ಕ್ರಾಸ್ ಆಗಿ ಹೋಗ್ಬಿಡ್ತು. ಅಷ್ಟು ಜನ ಇವರೇ ಇದ್ದಾರೆ. ಅದ್ರ ಮಧ್ಯೆ ಯಾರ್ಯಾರೋ ಬಂದು ಹೊರಗಡೆಯಿಂದ ಬಂದು ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ವಿಚಾರಣೆ ನಡೀತಾ ಇರುವಂತಹ ಜಾಗದಲ್ಲಿ. ಹಾಗಾಗಿ ಕನಿಷ್ಠ 20 ಮಂದಿ ಒಳ ಬರೋಕ್ ಅವಕಾಶ ಮಾಡಿಕೊಡಿ, 17 ಜನ ಆರೋಪಿಗಳಿದ್ದಾರೆ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಪವಿತ್ರ ಗೌಡ ಪರ ವಕೀಲರಾಗಿರುವಂತಹ ಬಾಲನ್ ಅವರು. ಅಂದ್ರೆ ಚಾರ್ಜ್ ಫ್ರೇಮ್ ನ ವಿಚಾರಣೆ ಆರಂಭ ಆಗ್ತಾ ಇದೆ. ಆ ಚಾರ್ಜ್ ಫ್ರೇಮ್ ಮಾಡುವುದಕ್ಕೂ ಮುಂಚೆ ಪವಿತ್ರ ಗೌಡ ಪರ ವಕೀಲ ಮಾಡಿರುವಂತಹ ಮನವಿ ಇದು, ಬಾಲನ್ ಅವರು ಮಾಡಿರುವಂತಹ ಮನವಿ ಇದು. ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಮಾಡೋಕೆ ಮನವಿ ಮಾಡ್ತಿದ್ದಾರೆ ಪವಿತ್ರ ಗೌಡ ಪರ ವಕೀಲರು. ಅಂದ್ರೆ ಯಾರೂ ಜನ ಇಲ್ಲದಂತ ಎಷ್ಟು ಕ್ರೌಡ್ ನ ಮಧ್ಯೆ ವಿಚಾರಣೆ ಬೇಡ ಅನ್ನುವಂಥದ್ದು ಅವರು ಮಾಡ್ತಾ ಇರುವಂತಹ ಮನವಿ.
ಇವತ್ತು ಕೋರ್ಟ್ನಲ್ಲಿ ನಡೀತಾ ಇರುವಂತಹ ಈ ಪ್ರಕ್ರಿಯೆ ಇದೆಯಲ್ಲ, ಇದು ಇಡೀ ಕೇಸ್ನಲ್ಲಿ ಬಹಳ ಇಂಪಾರ್ಟೆಂಟ್. ಮುಂದಿನ ವಿಚಾರಣೆ ನಡೆಯೋದೇ ಈ ಚಾರ್ಜ್ ಫ್ರೇಮ್ನ ಮೇಲೆ. 17 ಜನ ಆರೋಪಿಗಳು, ಆ 17 ಜನ ಆರೋಪಿಗಳಲ್ಲಿ ಯಾರ್ಯಾರ ಮೇಲೆ ಯಾವ ಚಾರ್ಜಸ್ನ ಹಾಕಲಾಗತ್ತೆ ಅನ್ನೋದ್ರ ಮೇಲೆ, ಅವ್ರ ಮೇಲೆ ಎಂಥ ಗಂಭೀರವಾದಂತಹ ಚಾರ್ಜಸ್ ಹಾಕಲಾಗಿದೆ ಅನ್ನೋದು ಡಿಸೈಡ್ ಆಗತ್ತೆ. ನ್ಯಾಯಾಧೀಶರು ಅದನ್ನ ಓದ್ ಹೇಳುವಂತಹ ಕೆಲಸವನ್ನ ಮಾಡ್ತಾರೆ. ಈಗ ಮರ್ಡರ್ ಹಾಕಿದ್ರೆ, ಕಿಡ್ನಾಪ್ ಹಾಕಿದ್ರೆ ಅದೆಲ್ಲವೂ ಕೂಡ ಹೆಚ್ಚಿನ ಪ್ರಮಾಣದ ಶಿಕ್ಷೆಗೆ ಒಳಪಡುವಂತಹ ಚಾರ್ಜಸ್ಗಳು. ಒಂದು ವೇಳೆ ಅಪರಾಧ ಸಾಬೀತಾಗ್ಬಿಟ್ರೆ ವರ್ಷಾನುಗಟ್ಲೆ ಜೈಲಲ್ಲಿ ಕಳಿಬೇಕಾಗತ್ತೆ. ಹಾಗಾಗಿ ಇವತ್ತಿನ ಚಾರ್ಜ್ ಫ್ರೇಮ್ ಯಾರ್ಯಾರ ಮೇಲೆ ಮರ್ಡರ್ ಚಾರ್ಜಸ್ ನ ಹಾಕ್ತಾರೆ, ಯಾರ್ಯಾರ ಮೇಲೆ ಕಿಡ್ನಾಪ್ ನ ಚಾರ್ಜಸ್ ಹಾಕಲಾಗತ್ತೆ, ಯಾರ್ಯಾರ ಮೇಲೆ ಸಾಕ್ಷಿ ನಾಶದ ಚಾರ್ಜಸ್ ನ ಹಾಕಲಾಗತ್ತೆ, ಇದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್. ಒಳಸಂಚಿನ ಚಾರ್ಜಸ್ ನ ಯಾರ್ಯಾರ ಮೇಲೆ ಹಾಕಲಾಗತ್ತೆ, ಎಲ್ಲಾರ ಮೇಲೂ 17 ಜನ ಇದ್ದಾರೆ ಅಂದ್ರೆ 17 ಜನರ ಮೇಲೂ ಒಂದೇ ಸೆಕ್ಷನ್ಸ್, ಒಂದೇ ಚಾರ್ಜಸ್ ಹಾಗಿರಲ್ಲ. ಈ ಪ್ರಕರಣದಲ್ಲೂ ಅಷ್ಟೇ, ಕೆಲವರು ಕಿಡ್ನಾಪ್ ನಲ್ಲಿ ಭಾಗಿಯಾಗಿದ್ರು, ಇನ್ ಕೆಲವರು ಕೊಲೆ ಕೃತ್ಯದಲ್ಲಿ ಭಾಗಿಯಾಗಿದ್ರು, ಇನ್ನು ಕೆಲವರು ಅದಾದ ಬಳಿಕ ಎಂಟ್ರಿ ಆಗ್ತಾರೆ. ಸಾಕ್ಷಿ ನಾಶ ಆ ಪಾರ್ಟ್ ಏನಿತ್ತು, ಸಾಕ್ಷಿ ನಾಶ ಕೃತ್ಯದಲ್ಲಿ ಭಾಗಿಯಾಗಿದ್ರು. ಹಾಗಾಗಿ 17 ಜನ ಆರೋಪಿಗಳಲ್ಲಿ 17 ಜನರ ಮೇಲೂ ಸೇಮ್ ಚಾರ್ಜಸ್ ಇರೋದಿಲ್ಲ. ಚಾರ್ಜ್ ಶೀಟ್ ಏನ್ ಫೈಲ್ ಆಗಿದೆ, ಪೊಲೀಸರು ಚಾರ್ಜ್ ಶೀಟ್ ಏನ್ ಫೈಲ್ ಮಾಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಆ ಚಾರ್ಜ್ ಶೀಟ್ ನ ಆಧರಿಸಿ 17 ಜನ ಆರೋಪಿಗಳ ಮೇಲೆ ಪ್ರತ್ಯೇಕವಾಗಿ ಚಾರ್ಜ್ ಫ್ರೇಮ್ ಮಾಡುವಂತಹ ಕೆಲಸವನ್ನ ನ್ಯಾಯಾಲಯ ಮಾಡಿದೆ. ಆ ಚಾರ್ಜ್ ಫ್ರೇಮ್ ಏನೇನ್ ಚಾರ್ಜಸ್ ನ ಹಾಕಲಾಗಿದೆ ಅದನ್ನ ಆರೋಪಿಗಳಿಗೆ ತಿಳಿಸುವಂತಹ ಕೆಲಸ ಈಗ ಆಗತ್ತೆ. ಕೆಲವೇ ಕ್ಷಣದಲ್ಲಿ ಆ ಪ್ರೊಸೀಜರ್ ಆರಂಭ ಆಗತ್ತೆ. ಅದರ ಆಧಾರದ ಮೇಲೆ ಮುಂದಿನ ಹಂತದಲ್ಲಿ ಪ್ರಕರಣದ ಟ್ರಯಲ್ ನಡೆಯುತ್ತೆ. ತಮ್ಮನ್ನ ತಾವು ಬಚಾವ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಸಾಕ್ಷಿಗಳನ್ನ ಕೊಡಬೇಕು, ಆ ಸಾಕ್ಷಿಗಳನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಬೇಕು ಆರೋಪಿಗಳು. ಒಂದ್ ವೇಳೆ ಅವರು ವಿಫಲ ಆದ್ರೂ ಪ್ರಾಸಿಕ್ಯೂಷನ್ ಇವರ ವಿರುದ್ಧ ಪ್ರಬಲವಾದ ಸಾಕ್ಷಿಯನ್ನ ಪ್ರೊಡ್ಯೂಸ್ ಮಾಡಿ ಇವರು ಅಪರಾಧಿಗಳು ಅಂತ ಸಾಬೀತಾಗ್ಬಿಟ್ರೆ ಆ ನಂತರ ಶಿಕ್ಷೆ ಗ್ಯಾರಂಟಿ. ಜೈಲ್ನಲ್ಲಿ ಕಳೀಲೇಬೇಕು, ವರ್ಷಾನುಗಟ್ಲೆ ಕಳೀಬೇಕಾದಂತಹ ಸಿಚುವೇಶನ್ ನಿರ್ಮಾಣ ಆಗಬಹುದು. ಹಾಗಾಗಿ ಇವತ್ತಿನ ಚಾರ್ಜ್ ಶೀಟ್, ಇದು ಚಾರ್ಜ್ ಫ್ರೇಮ್ ಏನಿದೆ, ಇದು ಬಹಳ ಇಂಪಾರ್ಟೆಂಟ್. ರೈಟ್, ನ್ಯಾಯಾಧೀಶರು ಮತ್ತೊಮ್ಮೆ ಈ ಕ್ರೌಡ್ ಏನ್ ಇಷ್ಟು ಜಾಸ್ತಿ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದ್ರ ಬಗ್ಗೆನೇ ಈಗ ಚರ್ಚೆ ಆಗ್ತಾ ಇದೆ. ಜಾಗ ಬಿಡದೆ ಇದ್ರೆ ವಿಚಾರಣೆ ನವೆಂಬರ್ 10ಕ್ಕೆ ಮುಂದೂಡಬೇಕಾಗತ್ತೆ ಅಂತ ಹೇಳಿ ಜಡ್ಜ್ ಹೇಳ್ತಿದ್ದಾರೆ. ಬಹಳ ಮಹತ್ವದ ವಿಚಾರ. ಚಾರ್ಜ್ ಫ್ರೇಮ್ ಇವತ್ತಾಗಬೇಕು, ಆದ್ರೆ ಸಿಕ್ಕಾಪಟ್ಟೆ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಜನರನ್ನ ಹೊರಗಡೆ ಕಳುಹಿಸುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಆದ್ರೂ ಕ್ರೌಡ್ ಕಡಿಮೆ ಆಗ್ತಾ ಇಲ್ಲ. ಇದರಿಂದ ಗರಂ ಆಗಿರುವಂತಹ ನ್ಯಾಯಾಧೀಶ IP ನಾಯಕ್ ಬಹಳ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, ಜಾಗ ಬಿಡದೆ ಇದ್ರೆ, ಯಾಕಂದ್ರೆ 17 ಜನ ಆರೋಪಿಗಳಿದ್ದಾರೆ, ಅವ್ರ ಪರ ವಕೀಲರಿದ್ದಾರೆ, ಅದೇ ಒಂದು ದೊಡ್ಡ ಕ್ರೌಡ್ ಆಗುತ್ತೆ. ಅದ್ರ ಮೇಲೆ ಆ ಕಡೆ ಈ ಕಡೆ ಬೇರೆ ಬೇರೆ ಕೇಸ್ನ ವಕೀಲರೆಲ್ಲ ಒಂದಿಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಪ್ರಕರಣದ ವಿಚಾರಣೆಗಾಗಿ ಬಂದಿರುವಂತಹ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನ್ಯಾಯಾಧೀಶರು ಹೇಳ್ತಿದ್ದಾರೆ, ನೀವು ಜಾಗ ಬಿಡದೆ ಇದ್ರೆ ನವೆಂಬರ್ 10ಕ್ಕೆ ನಾವು ವಿಚಾರಣೆಯನ್ನ ಮುಂದೂಡಬೇಕಾಗತ್ತೆ ಅಂತ ಹೇಳಿ ನ್ಯಾಯಾಧೀಶರಾಗಿರುವಂತಹ IP ನಾಯಕ್ ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ನೀವು ಜಾಗ ಖಾಲಿ ಮಾಡದೇ ಇದ್ರೆ ಮತ್ತೆ ಚಾರ್ಜ್ ಫ್ರೇಮ್ ಮುಂದಕ್ಕೆ ಹೋಗುತ್ತೆ. ಸಮಸ್ಯೆ ಆಗದ್ ನಿಮ್ಗೆ ಎಷ್ಟು ಡಿಲೇ ಆಗುತ್ತೋ ಅಷ್ಟು ಸಮಯ ನೀವು ಜೈಲಲ್ಲೇ ಕಳಿಬೇಕಾಗತ್ತಲ್ಲ. ಹಾಗಾಗಿ ಜಾಗ ಈಗ ಜನ ಖಾಲಿ ಮಾಡದೇ ಇದ್ರೆ ನವೆಂಬರ್ 10ಕ್ಕೆ ನಾವು ಮುಂದೂಡಬೇಕಾಗತ್ತೆ ಅಂತ ಹೇಳಿ ನ್ಯಾಯಾಧೀಶರಾಗಿರುವಂತಹ IP ನಾಯಕ್ ಅವರು ಸದ್ಯ ಹೇಳ್ತಿದ್ದಾರೆ. ಅಂದ್ರೆ ಕ್ರೌಡ್ ಖಾಲಿ ಆಗ್ಲಿ ಅಲ್ಲಿಂದ ಅನ್ನುವಂಥ ಕಾರಣಕ್ಕಾಗಿ. ಚಾರ್ಜ್ ಫ್ರೇಮ್ ನ ಪ್ರಕ್ರಿಯೆ ಇನ್ನೂ ಕೂಡ ಆರಂಭ ಆಗಿಲ್ಲ. ಪವಿತ್ರ ಗೌಡ ಪರ ವಕೀಲರು ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ಸ್ಗೆ ಮನವಿ ಮಾಡಿದ್ದನ್ನ ನೋಡಿದ್ರಿ. ಕನಿಷ್ಠ 20 ಮಂದಿ ಒಳಬರೋಕ್ ಮಾತ್ರ ಅವಕಾಶ ಮಾಡಿಕೊಡಿ, 17 ಜನ ಆರೋಪಿಗಳಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ರು. ರೈಟ್, ಕೋರ್ಟ್ ಹಾಲ್ ಫುಲ್ ಆಗಿರುವಂತಹ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಕೆಲ ಕಾಲ ಮುಂದೂಡಿಕೆ ಮಾಡಲಾಗಿದೆ. ಮಹತ್ವದ ಅಪ್ಡೇಟ್, ಕ್ರೌಡ್ ಜಾಸ್ತಿ ಇದೆ ಕೋರ್ಟ್ ನಲ್ಲಿ ಅನ್ನುವಂತಹ ಕಾರಣಕ್ಕಾಗಿ, ಕೋರ್ಟ್ ಹಾಲ್ ನಲ್ಲಿ ಅನ್ನುವಂತಹ ಕಾರಣಕ್ಕಾಗಿ ಕೆಲ ಕಾಲ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ ನ್ಯಾಯಾಧೀಶರಾಗಿರುವಂತಹ IP ನಾಯಕ್. ಈ ಕ್ರೌಡ್ ನ ಹೊರಗಡೆ ಕಳಿಸೋ ತನಕನೂ ವಿಚಾರಣೆ ಆರಂಭ ಮಾಡಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ವಿಚಾರಣೆಯನ್ನ ಕೆಲ ಕಾಲ ಮುಂದೂಡಿಕೆ ಮಾಡಿದ್ದಾರೆ ನ್ಯಾಯಾಧೀಶರಾಗಿರುವಂತಹ IP ನಾಯಕ್. ಕೋರ್ಟ್ ಹಾಲ್ ಫುಲ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಿನಿಮಾ ನೋಡೋಕ್ ಬಂದ ರೀತಿ ಅಲ್ಲಿ ಜನ ಸೇರ್ಬಿಟ್ಟಿದ್ದಾರೆ. ನಾನಾಗ್ಲೇ ಹೇಳಿದೆ, ಬೇರೆ ಬೇರೆ ಪ್ರಕರಣದ ವಕೀಲರೆಲ್ಲ ಇರ್ತಾರೆ, ಅದ್ ಬೇರೆ ಬೇರೆ ಕೋರ್ಟ್ ಹಾಲ್ ನಲ್ಲಿ ಆ ವಿಚಾರಣೆ ನಡೀತಾ ಇರತ್ತೆ. ಅವ್ರು ಬಂದ್ಬಿಟ್ಟಿದ್ದಾರೆ ಎಲ್ರು. ಜೊತೆಗೆ ಪ್ರಕರಣದ ವಿಚಾರಣೆಗಾಗಿ ಬಂದಂತಹ ಜನ ಇರ್ತಾರೆ, ಅವರೂ ಸೇರ್ಬಿಟ್ಟಿದ್ದಾರೆ.
ಏನೋ ಒಂದು ದೊಡ್ಡ ಸಿನಿಮಾ ನಡೀತಾ ಇದೆ ಅನ್ನೋ ರೀತಿ ದರ್ಶನ್ ರನ್ನ ನೋಡ್ಬೇಕು, ಪವಿತ್ರ ಗೌಡನ ನೋಡ್ಬೇಕು ಅಂತ ಹೇಳಿ ಅಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಕೋರ್ಟ್ ನಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋದಕ್ಕೆ. ಹಾಗಾಗಿ ನ್ಯಾಯಾಧೀಶರು ರಿಕ್ವೆಸ್ಟ್ ಮಾಡ್ಕೊಂಡ್ರು, ದಯವಿಟ್ಟು ಹೊರಗಡೆ ಹೋಗಿ, ನಮಗ್ ಕಷ್ಟ ಆಗುತ್ತೆ ವಿಚಾರಣೆ ಮಾಡಕ್ಕೆ ಅಂತ ಹೇಳಿ. ಅಷ್ಟ್ ಹೇಳಿದ್ರು ಹೋಗ್ಲಿಲ್ಲ ಹೊರಗಡೆ. ಹಂಗ್ ಹೋಗ್ಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಗರಂ ಆದಂತಹ ನ್ಯಾಯಾಧೀಶರಾದಂತಹ IP ನಾಯಕ್ ಜಾಗ ಖಾಲಿ ಮಾಡದೇ ಇದ್ರೆ, ಜಾಗ ಕ್ಲಿಯರ್ ಆಗದೆ ಇದ್ರೆ ನವೆಂಬರ್ 10ಕ್ಕೆ ವಿಚಾರಣೆ ಮುಂದೂಡ್ಬೇಕಾಗತ್ತೆ ಅಂತ ಒಂದ್ಸಲ ಹೇಳಿದ್ರು. ಹಂಗ್ ಹೇಳಿದ್ಮೇಲೂ ಜನ ಕಡಿಮೆ ಆಗ್ಲಿಲ್ಲ. ಈಗ ಕೋರ್ಟ್ ಹಾಲ್ ಫುಲ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಇನ್ನೂ ಜನ ಅಲ್ಲಿಂದ ಹೊರಗಡೆ, ಯಾರ ಸಂಬಂಧ ಇಲ್ದವರಿದ್ದಾರೋ ಅವರು ಹೊರಗಡೆ ಹೋಗದೇ ಇರುವಂತಹ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಕೆಲ ಕಾಲ ಮುಂದೂಡಿಕೆ ಮಾಡಲಾಗಿದೆ. ವಿಚಾರಣೆಯನ್ನ ಕೆಲ ಕಾಲ ಮುಂದೂಡಿಕೆ ಮಾಡಿದ್ದಾರೆ ನ್ಯಾಯಾಧೀಶರಾಗಿರುವಂತಹ IP ನಾಯಕ್. ಕೆಳಗಡೆ ನಮ್ಮ ಟಿಕ್ಕರ್ ಅಲ್ಲಿ ಪ್ರಕರಣದ ದೋಷಾರೋಪ ಪ್ರಕ್ರಿಯೆ ಆರಂಭ ಆಗಬೇಕಾಗಿತ್ತು, ಪ್ರಕ್ರಿಯೆಯ ವಿಚಾರಣೆ ಆರಂಭ ಆಗಬೇಕಾಗಿತ್ತು, ಚಾರ್ಜ್ ಫ್ರೇಮ್ ಆರಂಭ ಆಗಬೇಕಾಗಿತ್ತು. 2:45ಕ್ಕೆ ಸಮಯವನ್ನ ನಿಗದಿಪಡಿಸಿದ್ದು, ಈಗ 3 ಗಂಟೆ 8 ನಿಮಿಷ ಆದ್ರೂ ಆ ಪ್ರಕ್ರಿಯೆ ಇದುವರೆಗೆ ಆರಂಭ ಆಗಿಲ್ಲ. ಕಾರಣ ಏನು ಅಂದ್ರೆ ಕೋರ್ಟ್ ಹಾಲ್ ನಲ್ಲಿ ಸೇರಿರುವಂತಹ ಜನ, ಕಿಕ್ಕಿರಿದು ಜನ ಸೇರ್ಬಿಟ್ಟಿದ್ದಾರೆ ಕೋರ್ಟ್ ಹಾಲ್ ನಲ್ಲಿ. ಯಾವುದೋ ಸಿನಿಮಾ ನೋಡೋಕ್ ಹಂಗ್ ಬಂದ್ಬಿಟ್ಟಿದ್ದಾರೆ. ತಮ್ಮ ನೆಚ್ಚಿನ ಹೀರೋ, ಸ್ಟಾರ್ ಹೀರೋ ಬಂದ್ಬಿಟ್ಟಿದ್ದಾರೆ. ಜೈಲಲ್ಲಿದ್ದವರು ಹೆಂಗಾಗಿದಾರೋ ಏನೋ, ಯಾವ ತರ ಆಗಿದಾರೋ ಏನೋ ನೋಡೋಣ ಅಂತ ಹೇಳಿ ದರ್ಶನ್ ರನ್ನ ನೋಡೋಕೆ ಅಂತ ಹೇಳಿ ಬಂದಿದ್ದಾರೆ ಅಂತ ಅನ್ಸುತ್ತೆ. ಅಷ್ಟು ಸಂಖ್ಯೆ ಸೇರ್ಬಿಟ್ಟಿದ್ದಾರೆ. ವಕೀಲರು, ಜನ ಎಲ್ಲರೂ ಕೂಡ ಬಂದ್ಬಿಟ್ಟಿದ್ದಾರೆ ಕೋರ್ಟ್ ಹಾಲ್ಗೆ. ಹಂಗಾಗಿನೇ ಕೋರ್ಟ್ ಹಾಲ್ಗೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ನ್ಯಾಯಾಧೀಶರಾಗಿರುವಂತಹ IP ನಾಯಕ್ ಏಕಾಏಕಿ ಕ್ರೌಡ್ ನೋಡಿ ಗಾಬರಿ ಆಗ್ಬಿಟ್ರು. ನೀವೆಷ್ಟು ಜನ ಬಂದ್ರೆ ಹೆಂಗೆ, ನಾವು ವಿಚಾರಣೆ ಮಾಡೋದು ಹೇಗೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.